ಇದು ಭಾಗ್ಯ ಇದು ಭಾಗ್ಯವಯ್ಯ ಪದ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಂಗೆ ಇವತ್ತು ಮುಖ್ಯಮಂತ್ರಿಗಳು ನಾವಿಬ್ರು ದೆಹಲಿಯಲ್ಲಿ ನಮ್ಮ ರಾಜ್ಯದ ರೈತರ ಹಾಲನ್ನ ನಂದಿನಿ ಹಾಲನ್ನ ಪ್ರಚಾರ ಮಾಡಬೇಕು ಅಂತ ಹೇಳಿ ಕಾರ್ಯಕ್ರಮ ಆಯೋಜಿಸಲಾಯಿತು. ಸೊ ಮುಖ್ಯಮಂತ್ರಿ ದೆಹಲಿಗೆ ನಂದಿನಿ ಹಾಲು ಪ್ರಚಾರಕ್ಕೆ ಹೋದ್ರು. ನಾನು ನೀರಿನಲ್ಲಿ ಕೃಷಿ ಮಾಡ್ತಾರಂತ ಈ ಮೀನುಗಾರರಿಗೆ ಮೀನನ್ನ ಪ್ರಚಾರ ಮಾಡಲಿಕ್ಕೆ ನಾನು ಇಲ್ಲಿಗೆ ಕರಾವಳಿಗೆ ಇಲ್ಲಿ ನಾನು ಬಂದಿದ್ದೆ. ಸೊ ಇದೊಂದು ಬಹಳ ಪವಿತ್ರವಾದಂತಹ ಕಾರ್ಯಕ್ರಮ. ಮೊಳಕಾಲ್ ವೈದ್ಯರು ಬರಲೇಬೇಕು ಅಂತೇಳಿ ನನ್ನ ಅವರ ಬಾಂಧವ್ಯ ಬಿಡಲಿಲ್ಲ. ಸೊ ಬಂದು ನಾನಿವತ್ತು ತಾಯಿ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಕೂಡ ಆಯಿತು. ಇಡಗುಂಜಿ ವಿದ್ಯಕ್ಕೆ ನಾಯಕ ವಿನಾಯಕ ಎಲ್ಲ ವಿಘ್ನಗಳ ನಿವಾರಣೆ ಮಾಡುವಂತ ನಾಯಕ ವಿನಾಯಕರ ದರ್ಶನ ಕೂಡ ಆಯಿತು. ಕೊನೆಗೆ ಮುರುಡೇಶ್ವರ ಶಿವನ ಕೂಡ ದರ್ಶನ ಮಾಡಿ ನಿಮ್ಮ ದರ್ಶನ ಮಾಡುವಂತ ಒಂದು ಭಾಗ್ಯ ಇವತ್ತು ನನಗೆ ಸಿಕ್ಕಿದೆ. ಸೊ ಇವತ್ತು ತಾವೆಲ್ಲ ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನ ತಾವೆಲ್ಲ ಮಾಡಿದ್ದೀವಿ. ನಾನು ಹಾಗಾಗಿ ಒಂದು ಮಾತು ಹೇಳ್ತಾ ಇರ್ತೀನಿ, ರೈತ ಭೂಮಿಲಿ ಕೃಷಿ ಮಾಡ್ತಾನೆ, ನೀವು ನೀರಿನಲ್ಲಿ ಕೃಷಿ ಮಾಡ್ತೀವಿ. ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಹಾಗೆ ನೀವು ಕೂಡ ಯಾವ ರೀತಿ ನೀರಿನಲ್ಲಿ ಕೃಷಿ ಮಾಡ್ತೀರಿ, ಸಮುದ್ರದಲ್ಲಿ ಕೃಷಿ ಮಾಡ್ತೀರಿ, ನಿಮಗೂ ಕೂಡ ಯಾವ ಪ್ರಮೋಷನ್ನು ಪೆನ್ಷನ್ನು ಲಂಚ ರಿಟೈರ್ಮೆಂಟ್ ಯಾವುದೂ ಕೂಡ ಇಲ್ಲ. ಬದುಕನ್ನ ನಿಮ್ಮ ಪ್ರಾಣವನ್ನ ನೀವೇ ನಿಮ್ಮ ಆತ್ಮವಿಶ್ವಾಸದಲ್ಲಿ ನಂಬಿಕೆ ಇಟ್ಕೊಂಡು ಸೂರ್ಯ ನೀರು ಬೆಳಕು ಇವು ಮೂರೇ ನಿಮಗೆ ಸತ್ಯ, ಇನ್ಯಾವುದು ಶಾಶ್ವತ ಇಲ್ಲ. ಅದನ್ನ ನಂಬಿಕೊಂಡು ಇವತ್ತು ಇಡೀ ಸಮಾಜವನ್ನ ತಾವು ಸಹಾಯವನ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸ್ವಂತಕ್ಕೇನು ನೀವು ಮಾಡ್ತಾ ಇಲ್ಲ, ನಿಮ್ಮ ಸ್ವಂತಕ್ಕೇನು ನೀವು ಬದುಕನ್ನ ನೀವು ಮಾಡ್ತಾ ಇಲ್ಲ. ಯಾರು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳಂತ ಈ ಮೀನುಗಾರಿಕೆ ವ್ಯವಹಾರದಲ್ಲಿರುವಂತ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಬದುಕ್ತಾ ಇರೋದಷ್ಟೇ. ಯಾರು ದೊಡ್ಡ ಮೀನುಗಾರರು ಬದುಕನ್ನ ನಡೆಸ್ತಾ ಇದ್ದಾರೆ, ಅದು ಬಿಟ್ರೆ ಬೇರೆ ಏನು ಒಂದು ದೊಡ್ಡ ಸಾಧನೆ ಮಾಡಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದಂತ ಮೀನುಗಾರರನ್ನ ನಾನು ನೋಡಲಿಲ್ಲ. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿರ್ಬೋದು, ಒಂದು ಒಳ್ಳೆ ಮನೆಗಳು ಮಾಡಿಕೊಂಡಿರ್ಬೋದು, ವ್ಯವಹಾರ ನೋಡ್ತಾ ಇರ್ಬೋದು. ಅಷ್ಟು ಬಿಟ್ರೆ ತಾವು ಶ್ರಮ ಪಡ್ತೀರಿ, ನಮ್ಮ ಹೆಣ್ಮಕ್ಳು ರಸ್ತೆ ನಿಂತ್ಕೊಂಡು ಮೀನಿನ ವ್ಯಾಪಾರ ಮಾಡ್ತಾರೆ. ಇದನ್ನ ನಾವು ಕಣ್ಣಲ್ಲಿ ನೋಡಿದ್ದು ಸತ್ಯ. ಆದ್ರಿಂದ ನಿಮ್ಮ ಬದುಕನ್ನ ಹಸನ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಆಸೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಇಲ್ಲೇ ಕೆಲವು ನನ್ನ ಸ್ನೇಹಿತರುಗಳು, ನಿಮ್ಮ ಉಡುಪಿ ಕೆಲವು ಸ್ನೇಹಿತರುಗಳೆಲ್ಲ ಬಂದು ನನಗೆ ಅರ್ಜಿ ಕೊಟ್ಟು ಮಗುವೀರ ಸಂಘದವರು ಮತ್ತು ಈ ಟ್ರಾವೆಲ್ ಬೋರ್ಡ್ ಮಗುವೀರ ಸಂಘ ಅಂತೇಳಿ ಮಂಗಳೂರಿನೊಳಗೆ ಬಂದು ಅರ್ಜಿ ಕೊಟ್ಟರು. ಅವತ್ತು ಕೂಡ ನನಗೆ ಬಂದು ಅನೇಕ ಮುರುಡೇಶ್ವರದ RNS ಗಾಲ್ಫ್ ಕ್ಲಬ್ ರೆಸಾರ್ಟ್ನಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ 2024 ದಿನಾಂಕ 21/11/2024ರಿಂದ 23/11/2024ರವರೆಗೆ ಸರ್ವರಿಗೂ ಆದರದ ಸ್ವಾಗತ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.